ಇಲ್ಲಿ ಸಖತ್ ಹಸು ಆಗಿಬಿಟ್ಟಿತ್ತು. ಇಲ್ಲಿ ಬರಂತಲೇ ಏನು ಮಾಡ್ಲಿಕ್ಕಿಲ್ಲ ಇವತ್ತು. ಅದ್ರಾಗ ರೊಟ್ಟಿ ಅಷ್ಟ ಮಿಕ್ಕಿದ್ದು ಮಾಡತ್ತಿದ್ರು. ಅದಕ್ಕೆ ಬಿಸಿ ರೊಟ್ಟಿ ಇತ್ತು, ಮ್ಯಾಗಿ ಇತ್ತು. ನಾನು ಮ್ಯಾಗಿನ ಇದೊಂದು ಏನೋ ವೆರೈಟಿ ಅಂತಂದ ಮಾಡಿ ಹೇಳತ್ತೇನೆ ನಿಮಗೆ. ಇದಕ್ಕೆ 2 ಮಸಾಲೆ ಪ್ಯಾಕೆಟ್ ತೊಗೊಂಡನಿ. ಇದನ್ನು ಮಾಡ್ಕೋತನಿ. ಸಖತ್ ಹಸು ಆದರೆ ಏನೈತಿ ಯಾರನ್ನೂ ಕೇಳೋಕ್ಕಾಗೋದಿಲ್ಲ. ಒಂದು ಕಡಂಗಿ ಇಟ್ಕೊಂಡನಿ, ಗ್ಯಾಸ್ ಹಚ್ತಾನು. ಇದಕ್ಕೆ ಇವಾಗ ಒಂದು 2 ಸ್ಪೂನ್ ಎಣ್ಣೆನ ಹಾಕತ್ತೇನೆ. ಹಸು ಆದಾಗ ಏನೈತಿ ಯಾವುದಿದ್ರೂ ಓಕೆ ಅನಿಸ್ಬಿಡ್ತೈತಿ ಹೇಳ್ಬೇಕಂದ್ರೆ. ನಾನಿಲ್ಲಿ ಈಗ ಹೊಸದಾಗಿ ಬೇಕಾದರೆ ಯಾರಾದರೂ ಮಾಡ್ಕೊಂಡು ತಿಂದಿರ್ಬೋದು, ಆದರೆ ನನಗೆ ಹೊಸದಿದೆ. ನಾನು ಇದನ್ನೊಂದು ಐಟಮ್ ಮಾಡತ್ತೇನೆ. ನಿಮಗೆ ಇಷ್ಟ ಆಗ್ತೈತೆ ಅನ್ಕೊಂಡನಿ. ಇಷ್ಟ ಆಗೋದು ಪ್ರಶ್ನೆಕ್ಕಿಂತ ಹೊಟ್ಟೆ ಹಸಿದ್ರೆ ಏನು ಬೇಕಾದಾದರೂ ತಿನ್ನೋಕೆ ಹಚ್ತೈತಲ್ಲ. ಹೊಟ್ಟೆ ಹಸಿದ್ರೆ ಸಪ್ಪಿ ಇರಲಿ, ರುಚಿ ಇರಲಿ. ಬಾಕಟ್ಟು ಅಂದ್ರೆ ಬಾಕಟ್ಟು ಹಸು ಆಗಿರ್ತೈತಲ್ಲ, ಅಂಥ ಟೈಮ್ದಾಗ ಏನೈತಿ ಯಾವುದಾದ್ರೂ ಓಕೆ, ಖಾರ ಆದರೂ ಓಕೆ. ಇವೆರಡು ಮಸಾಲೆ ಪ್ಯಾಕೆಟ್ ಯೂಸ್ ಮಾಡ್ಕೊಂಡು ಏನೈತಿ ನಾನಿಲ್ಲಿ ಬಿಸಿ ಬಿಸಿ ರೊಟ್ಟಿನ ಮ್ಯಾಗಿ ಜೊತೆ ಮಿಕ್ಸ್ ಮಾಡತ್ತನಿ. ಇದೊಂದು ವೆರೈಟಿ ಅಂತಲೇ ಹೇಳ್ಬೋದು. ನೋಡೋಣ, ಇದು ಇವಾಗ ಆಗೈತಿ. ಇದಕ್ಕೆ ಬಿಸಿ ನೀರನ್ನ ಹಾಕತ್ತೇನೆ ನಾನು. ಹಾಕಿ ಏನಂತಿ ಮಸಾಲೆ ಹಾಕ್ಕೊಂಡು ತಿಂದುಬಿಡೋದ. ಒಂಚೂರಷ್ಟೇ ಉಪ್ಪು ಹಾಕ್ಕೊಬೇಕು. ಇವಾಗ ಏನೈತಿ ಮ್ಯಾಗಿ ಒಂದು ಹಾಕ್ಕೊಂಡ್ಬಿಡ್ತೀನಿ ನಾನು. ಒಂದೇ ತೊಗೊಂಡಿರೋದು. ಈಗ ಇದಕ್ಕೆ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಡೋದ. ಈ ಥರ ಮಾಡ್ಕೊಂಡ್ರೆ ಟೇಸ್ಟ್ನೂ ಚೆನ್ನಾಗಿರ್ತೈತಿ. ಹಸುವಿನ ಟೈಮ್ದಾಗ ಟೇಸ್ಟ್ ಚೆನ್ನಾಗಿನೇ ಇರ್ತೈತಿ ಅಂತಲೇ ಹೇಳ್ಬೋದು. 2 ಮಸಾಲೆ ಪ್ಯಾಕೆಟ್ನ ಹಾಕೀನಿ ನಾನು. ಅದ್ರ ಜೊತೆ ನಮ್ಮಲ್ಲಿ ಇಲ್ಲಿ ಗೊಂಜಾಳ ರೊಟ್ಟಿ ಮಾಡತ್ತಿದ್ರು ಇವ್ರು. ಅದಕ್ಕಾಗಿ ನಾನು 2 ರೊಟ್ಟಿ ತೊಗೊಂಡನಿ. ಇದನ್ನ ಇವಾಗ ಅದ್ರ ಜೊತೆ ಮಿಕ್ಸ್ ಮಾಡಿ ಕುದಿಸ್ಕೊಂಡ್ಬಿಡ್ತೀನಿ. ಇದಕ್ಕೆ ಇವಾಗ ಒಂದು ಚುಟ್ಕಿ ಅಷ್ಟು ಖಾರ ಹಾಕ್ಕೊಂಡನಿ ನಾನು. ಜಾಸ್ತಿ ಹಾಕ್ಕೊಂಡಿಲ್ಲ. ಖಾರ ಬೇಕಾದವ್ರು ಹಾಕ್ಕೋಬೋದು, ಇಲ್ಲಾಂದ್ರೆ ಹಾಕ್ಕೋಬಾರ್ದು. ಇದನ್ನ ಇವಾಗ ರೋಲ್ ಕಟ್ ಮಾಡ್ಕೊತೀನಿ ನಾನು. ಅದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಈ ಥರ ಕಟ್ ಮಾಡ್ಕೊಂಡನಿ. ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಈಗ ಅದು ಆಗೈತಿ. ಒಂಥರ ಮ್ಯಾಗಿ ಥರನೇ ಹತ್ತೈತೆ ಅಂತ ಹೇಳ್ಬೋದು. ಬೇಕಿದ್ರೆ ಮಾಡ್ರಿ, ಒಂದ್ಸಲ ಟೇಸ್ಟ್ ನೋಡ್ರಿ, ಫುಲ್ ಖುಷಿ ಆಗಿಬಿಡ್ತೀರಿ. ನೋಡಿ, ಈ ಥರ ಮಾಡಿದ್ದೀನಿ. ಸೂಪ್ ಒಂದು ಸ್ವಲ್ಪ ಉಳಿಬೋದು, ಇಲ್ಲಾಂದ್ರೆ ಉಳಿದನ ಇರ್ಬೋದು. ಆದರೂ ಟೇಸ್ಟ್ ಮಾತ್ರ ಸೂಪರ್ ಆಗೈತಿ. ನೋಡ್ರಿ ಒಂದ್ಸಲ. ನಾನು ಈಗ ಫಸ್ಟ್ ಟೈಮ್ ಮಾಡಿರೋದು ಹಸುವಿನ ಟೈಮ್ದಾಗ. ಈ ಥರ ಬಂದೈತಿ. ಈಗ ನಾನು ಇವಾಗ ಊಟ ಮಾಡತ್ತೇನೆ.